ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಒಂದು ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಳ್ಳೆಯ ಸ್ಕಾಲರ್ಶಿಪ್ ಇದು. ನಿಮಗೆ ಆಲ್ಮೋಸ್ಟ್ ಸ್ಟೆಮ್ ಕೋರ್ಸ್ಗಳಿಗೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಏನದು ಸ್ಟೆಮ್ ಕೋರ್ಸ್ ಮತ್ತು ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದಕ್ಕೆ, ಮತ್ತು ಎಲಿಜಿಬಿಲಿಟಿ ಏನೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸೊ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಿಮಗೆ ಗೊತ್ತಿರೋ ಹಾಗೆ ಇನ್ಫೋಸಿಸ್ ಫೌಂಡೇಶನಿಂದ ಲಾಂಚ್ ಆಗಿರುವಂತಹ ಸ್ಕಾಲರ್ಶಿಪ್ ಇದು. ಸ್ಟೆಮ್ ಕೋರ್ಸ್ಗಳಿಗೆ ಯೂಶಲಿ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸ್ಟೆಮ್ ಏನು ಅಂತಂದರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಎಸ್ ಅಂದರೆ ಸೈನ್ಸ್ ಅಂತ, ಟಿ ಅಂದರೆ ಟೆಕ್ನಾಲಜಿ ಅಂತ, ಇ ಅಂದರೆ ಇಂಜಿನಿಯರಿಂಗ್ ಅಂತ, ಮತ್ತು ಎಮ್ ಅಂದರೆ ಮ್ಯಾಥಮೆಟಿಕ್ಸ್ ಅಂತ. ಸೊ ಯಾರೆಲ್ಲ ಈಗ 2025-26ನೇ ಸಾಲಿಗೆ ಅಡ್ಮಿಷನ್ ಆಗಿರ್ತೀರಾ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗಳಿಗೆ, ಈ ಸೈನ್ಸ್ ರಿಲೇಟೆಡ್ ಕೋರ್ಸಸ್ ಆಗಲಿ, ಸೈನ್ಸ್ ರಿಲೇಟೆಡ್ ಅಂದರೆ ನಿಮ್ಗೆ ಗೊತ್ತಿದೆ BSc ಇರುವಂತಹ ಕೋರ್ಸ್ಗಳು, ಮತ್ತು ಟೆಕ್ನಾಲಜಿ ಅಂತಂದರೆ ಇಂಜಿನಿಯರಿಂಗ್ ಕೋರ್ಸಸ್ ಅಥವಾ ಆರ್ಕಿಟೆಕ್ಚರ್ ಮತ್ತು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಯಾವುದಾದ್ರೂ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಿದ್ದರೆ, ಜೊತೆಗೆ ಮೆಡಿಕಲ್ ಈ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಿದ್ದರೆ, ಸೊ ನಿಮಗೆ ಅಪ್ ಟು 1 ಲ್ಯಾಕ್ವರೆಗೂ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಟ್ಯೂಷನ್ ಫೀಸಿಂದ ಹಿಡಿದು ಸ್ಟಡಿ ಮೆಟೀರಿಯಲ್ವರೆಗೂ ಎಲ್ಲ ಫೀಸ್ಗಳು ನಿಮಗೆ ಕವರ್ ಆಗುತ್ತೆ ಇದರಲ್ಲಿ. ಸೊ ಎಲಿಜಿಬಿಲಿಟಿ ನೋಡೋದಾದರೆ, ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಅನ್ ಇಂಡಿಯನ್ ಫೀಮೇಲ್ ಸ್ಟೂಡೆಂಟ್. ಇದು ಫೀಮೇಲ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗಿರುತ್ತೆ. ಮತ್ತು ಅವರು ದೇ ಶುಡ್ ಕಂಪ್ಲೀಟ್ ದೇ ಹ್ಯಾವ್ ಕಂಪ್ಲೀಟೆಡ್ ಕ್ಲಾಸ್ 12, ಅಂದರೆ ನೀವು ಸೆಕೆಂಡ್ PUC ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಹಾಗೆ ನೀವು ಫಸ್ಟ್ ಇಯರ್ಗೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೆ ಜಾಯ್ನ್ ಆಗಿರಬೇಕಾಗಿರುತ್ತೆ. ಅದು ರೆಪ್ಯುಟೇಟೆಡ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಅಥವಾ ಸೈನ್ಸ್ ಕಾಲೇಜಸ್ ಆಗಲಿ, ಅಥವಾ ಮೆಡಿಕಲ್ ಕಾಲೇಜಸ್ಗೆ ಜಾಯ್ನ್ ಆಗಿರಬೇಕು. ರೆಪ್ಯುಟೇಟೆಡ್ ಅಂತಂದರೆ ನಿಮಗೆ ಗೊತ್ತಿದೆ, NIRF ಅಂತ ಒಂದು ರ್ಯಾಂಕಿಂಗ್ ಅನೌನ್ಸ್ ಮಾಡುತ್ತೆ. ಆ ರ್ಯಾಂಕಿಂಗಲ್ಲಿರುವಂತಹ ಕಾಲೇಜುಗಳಾಗಿರಬೇಕಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಯಾರು ಸೆಕೆಂಡ್ ಇಯರ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಯಾರು ಓದ್ತಿರ್ತಾರೆ, 5 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಮತ್ತು ಡ್ಯುಯಲ್ ಕೋರ್ಸಸ್ಗಳನ್ನು, ಅವರು ಸಹ ಇದಕ್ಕೆ ಅಪ್ಲೈ ಮಾಡಬಹುದು. ಸೆಕೆಂಡ್ ಇಯರ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಒನ್. ಓಕೆ, ನಿಮಗೆ ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ, ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 8 ಲ್ಯಾಕ್ಸ್ಗೆ ಇರಬೇಕು. 8 ಲ್ಯಾಕ್ಸ್ಗಿಂತ ಕಡಿಮೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಇದ್ದವರು ಇದನ್ನು ಅಪ್ಲೈ ಮಾಡಬಹುದು. ಮತ್ತು ಇನ್ನೊಂದು ಅಡಿಷನಲ್ ನೋಟ್ ಏನಪ್ಪ ಇಲ್ಲಿ ಅಂತಂದರೆ, ಗರ್ಲ್ ಸ್ಟೂಡೆಂಟ್ಸ್ who will be taking admission in the engineering and medical courses in the government colleges are not listed in the NIRF ranking and also can apply. ಅಂತಂದರೆ ಈಗ ಯಾರೆಲ್ಲ ಕೆಲವೊಂದು ಗೌರ್ಮೆಂಟ್ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳು ಕೆಲವೊಂದಕ್ಕೆ NIRF ರ್ಯಾಂಕಿಂಗ್ ಇಲ್ಲದೇನೂ ಇರುತ್ತೆ. ಎಲ್ಲಿ ಸಿಗುತ್ತೆ NIRF? ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ NIRF ರ್ಯಾಂಕಿಂಗ್ ನಿಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಯಾವ್ಯಾವ ರ್ಯಾಂಕ್ ಇದೆ ಅಂತ. ಆ ಲಿಸ್ಟಲ್ಲಿ ಬಂದರೆ ಸಾಕು, ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ತಿರೋದಿಲ್ಲಿ. NIRF ರ್ಯಾಂಕಿಂಗ್ಗಳು ಯಾವುದೇ ಕಾಲೇಜುಗಳು ಇರಲಿ, ನೀವು ಆ ಲಿಸ್ಟಲ್ಲಿ ಬಂದರೆ NIRF ರ್ಯಾಂಕಿಂಗ್ ಇರುವಂಥ ಕಾಲೇಜುಗಳು ಎಲ್ಲ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತವೆ ಅದು ಲಿಸ್ಟಲ್ಲಿ. ಸಪೋಸ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಥವಾ ಮೆಡಿಕಲ್ ಕಾಲೇಜಸಲ್ಲಿ NIRF ರ್ಯಾಂಕಿಂಗ್ ಇಲ್ಲದೇ ಇರೋ ಕಾಲೇಜುಗಳು ಸಹ ಅಪ್ಲೈ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಇದು ಎಲಿಜಿಬಿಲಿಟಿ ಆಯಿತು. ಮತ್ತು ಬೆನಿಫಿಟ್ಸ್ ಬರೋದಾದರೆ ಆಗಲೇ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ, ಅಪ್ ಟು 1 ಲ್ಯಾಕ್ ವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ಇಲ್ಲಿ ನಿಮಗೆ. ಅದರಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ ಅನ್ನೋದನ್ನು ಕೆಳಗಡೆ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡಬಹುದು ನೀವು ಇಲ್ಲಿ ಟ್ಯೂಷನ್ ಫೀಸ್, ಸ್ಟಡಿ ಮೆಟೀರಿಯಲ್, ಲಿವಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿಸಿ ನಿಮಗೆ ಕಂಪ್ಲೀಟಾಗಿ ನಿಮಗೆ 1 ಲ್ಯಾಕ್ವರೆಗೂ ಕವರ್ ಆಗುತ್ತೆ. ನಿಮಗೆ ಟ್ಯೂಷನ್ ಫೀಸಿಂದ ಸ್ಟಡಿ ಮೆಟೀರಿಯಲ್ ಏನೇನೆಲ್ಲ ಯೂಸ್ ಮಾಡ್ಕೊಂಡಿರ್ತೀರ, ಹಾಗೆ ಏನು ಎಕ್ಸ್ಪೆನ್ಸಸ್, ಲಿವಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ ಅಲ್ಲಿವರೆಗೂ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪೆನ್ಸಸ್ ಕವರ್ ಆಗುತ್ತೆ. ಮತ್ತು ಈ ಸ್ಕಾಲರ್ಶಿಪ್ ನಿಮಗೆ ಆಲ್ಮೋಸ್ಟ್ 4 ಇಯರ್ಸ್ ಕಂಪ್ಲೀಟಾಗಿ ಬರುತ್ತೆ ನಿಮಗೆ. ಅಂದರೆ ಪ್ರತಿ ವರ್ಷವೂ ನಿಮಗೆ 1 ಲ್ಯಾಕ್ ನಿಮ್ಮದು ಎಷ್ಟು ಮ್ಯಾಕ್ಸಿಮಮ್ ಫಸ್ಟ್ ಇಯರ್ ಕವರ್ ಆಗುತ್ತೆ, ಅದೇ ಥರ ನಿಮಗೆ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸಹ ನಿಮಗೆ ಈ ಬೆನಿಫಿಟ್ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಿದ್ದಕ್ಕೆ ಅನ್ನೋದು ನೋಡೋದಾದರೆ, ಫಸ್ಟ್ ನಿಮಗೆ ಒಂದು ಕರೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಆಮೇಲೆ ನಿಮ್ಮ JEE ಮೇನ್ ಅಥವಾ CET ಅಥವಾ ನೀಟ್ ಸ್ಕೋರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಕ್ಲಾಸ್ 12 ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಮತ್ತು ನಿಮಗೆ ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ಬೇಕಾಗುತ್ತೆ. ಅಂದರೆ ಲೈಕ್ ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಪಾಸ್ಪೋರ್ಟ್ ಅಥವಾ ರೇಷನ್ ಕಾರ್ಡ್ ಎಕ್ಸೆಟ್ರಾ. ಇವುಗಳು ಯಾವ ಗೌರ್ಮೆಂಟ್ ID ಇರುತ್ತೆ, ಗೌರ್ಮೆಂಟ್ ID ಕಾರ್ಡ್ಗಳು ಇರಬೇಕಾಗಿರುತ್ತೆ. ಮತ್ತು
ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ ಬೇಕಾಗುತ್ತೆ, ಅಂದರೆ ಫೀಸ್ ರಿಸಿಪ್ಟ್ ಆಗಲಿ, ಅಡ್ಮಿಷನ್ ಲೆಟರ್ ಆಗಲಿ, ನಿಮಗೆ ಫೀಸ್ ಅಂದರೆ ನೀವು ಏನು ಈ ಅಡ್ಮಿಷನ್ ಆಗಿರ್ತೀರ ಆ ಅಡ್ಮಿಷನ್ ಈ ಕರೆಂಟ್ ಇಯರಲ್ಲಿ ಏನು ಅಡ್ಮಿಷನ್ ಆಗಿರ್ತೀರ ಅದಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟ್ ಇರುತ್ತೆ ಅದೆಲ್ಲ ಬೇಕಾಗಿರುತ್ತೆ. ಅಂದರೆ ಲೈಕ್ ಫೀಸ್ ರಿಸಿಪ್ಟಿಂದ ಹಿಡಿದು ಅಡ್ಮಿಷನ್ ಲೆಟರ್ ಅಥವಾ ಐ ಡಿ ಕಾರ್ಡ್, ನಿಮ್ಮ ಇನ್ಸ್ಟಿಟ್ಯೂಷನ್ ಐ ಡಿ ಕಾರ್ಡ್ ಅಥವಾ ಬೆನಿಫಿಟ್ ಸರ್ಟಿಫಿಕೇಟ್ಸ್. ನೆಕ್ಸ್ಟ್ ಬಂದು ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನಿಮಗೆ ಗೊತ್ತಿದೆ ಗೌರ್ಮೆಂಟ್ ಇಶ್ಯೂಡ್ ಸರ್ಟಿಫಿಕೇಟ್ ಲೈಕ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಜೊತೆಗೆ BPL ಕಾರ್ಡು ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡು, ಯಾವುದಾದ್ರು ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನು ಸಬ್ಮಿಟ್ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಬಿಲ್, ಆಲ್ಮೋಸ್ಟ್ ನಿಮಗೆ ಒಂದು 6 ಮಂತ್ಸ್ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ನೀವು ಪ್ರೊವೈಡ್ ಮಾಡಬೇಕಾಗತ್ತೆ. ಇದಾದಮೇಲೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂದರೆ ಲೈಕ್ ಆಲ್ರೆಡಿ ಹೇಳಿದ್ರೆ ಸ್ಟೇ ಆಗೋದ್ರಿಂದ ಹಿಡಿದು ಬುಕ್ಸ್ದು ಇಂದ ಹಿಡಿದು ನಿಮ್ಮ ಎಕ್ಸ್ಪೆನ್ಸಸ್ ಏನಿರುತ್ತೆ ಕಂಪ್ಲೀಟಾಗಿ ಅದು ಕವರ್ ಆಗುತ್ತೆ ಅಂತ. ಸೊ ರಿಸಿಪ್ಟ್ಸ್ ಫಾರ್ ದ ಅಕಾಡೆಮಿಕ್ ಇಯರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಲೈಕ್ ನಿಮ್ಮ ಕೋರ್ಸ್ ಫೀಸಿಂದ ಹಿಡಿದು ಹಾಸ್ಟೆಲ್ ಫೀಸು, ಮೆಸ್ ಫೀಸು, ಸ್ಟೇಷನರಿ ಬುಕ್ಸ್, ಇದೆಲ್ಲ ಫೀಸ್ ಕಂಪ್ಲೀಟಾಗಿ ಏನಾಗುತ್ತೆ ಆ ರಿಸಿಪ್ಟ್ಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಗೆ ಅಪ್ ಟು 1 ಲ್ಯಾಕ್ವರೆಗೂ ಇದನ್ನು ಇನ್ಕ್ಲೂಡ್ ಮಾಡ್ತಾರೆ. ನಿಮಗೆ ಹಾಸ್ಟೆಲ್ ಫೀಸು, ಮೆಸ್ ಫೀಸು ಮತ್ತು ಸ್ಟೇಷನರಿ ಬುಕ್ಸನ್ನು ಇನ್ಕ್ಲೂಡ್ ಮಾಡಿ ಓವರಾಲ್ ಅಪ್ ಟು 1 ಲ್ಯಾಕ್ವರೆಗೂ ನಿಮಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ನೀವು ಸೆಲೆಕ್ಟ್ ಆದರೆ ನಿಮಗೆ ಅಷ್ಟು ಫೀಸು, ನಿಮಗೆ ಅಷ್ಟು ಓವರಾಲ್ ಸ್ಕಾಲರ್ಶಿಪ್ಪು ಸಿಗುತ್ತೆ ನಿಮಗೆ. ಮತ್ತು ಫೈನಲ್ ಆಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮಗೆ ಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಇಷ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಮತ್ತು ಯಾವ ಥರ ಅಪ್ಲೈ ಮಾಡೋದು ಅಂತ ನೋಡಿದ್ರೆ ನಿಮಗೆ, ಸೊ ನೀವು ಇಲ್ಲಿ ಫಸ್ಟು ನಾನು ಜಸ್ಟ್ ಒಂದು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಲ್ಲಿ ಹೋಗಿ ಡೈರೆಕ್ಟಾಗಿ ತೋರಿಸ್ತೇನೆ, ನೀವು ಚೆಕ್ ಮಾಡ್ಕೋಬೋದು. ನೀವು ಅಲ್ಲಿ ನಿಮಗೆ ಬಡಿ ಫಾರ್ ಸ್ಟಡಿ ಅನ್ನೋ ಒಂದು ವೆಬ್ಸೈಟಿನಲ್ಲಿ ನಿಮಗೆ ಅಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಕಾಣಿಸುತ್ತೆ ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ ಅಂತ ಮೆನ್ಷನ್ ಮಾಡಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ, ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ. ಆ ಡೀಟೇಲ್ಸ್ ಏನೇನೆಲ್ಲ ಕೇಳಿರ್ತಾರೆ ಆ ಡಾಕ್ಯುಮೆಂಟ್ಸನ್ನು ಫಿಲ್ ಮಾಡಬೇಕಾಗತ್ತೆ, ಡೀಟೇಲ್ಸ್ ಎಲ್ಲನೂ. ಮತ್ತು ಏನೇನು ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಫೈನಲ್ ಆಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಫೈನಲ್ ಆಗಿ ಅಪ್ಲಿಕೇಶನ್ ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆದಮೇಲೆ ಫೈನಲ್ ಸಬ್ಮಿಷನ್ ಆಗುತ್ತೆ. ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಮೇಲ್ ಬರುತ್ತೆ, ಮೆಸೇಜ್ ಇರುತ್ತೆ. ಸೊ ಅದರಲ್ಲಿ ಕಮ್ಯುನಿಕೇಟ್ ಆಗುತ್ತೆ ನಿಮಗೆ ಎಷ್ಟು ಫೀಸ್ ಕವರ್ ಆಗಿರುತ್ತೆ ಏನು ಅಂತ. ಮತ್ತು ಈ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಇಟ್ಕೊಂಡು ಕಂಪ್ಲೀಟಾಗಿ ಆಮೇಲೆ ಅಪ್ಲೈ ಮಾಡಿ. ಸೊ ಫೈನಲ್ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತಂದರೆ ಸೆಪ್ಟೆಂಬರ್ 15th ಲಾಸ್ಟ್ ಡೇಟ್ ಇರುತ್ತೆ. ಸೊ ಆದಷ್ಟು ಬೇಗ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಬೇಡಿ, ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಸೊ ಅಪ್ಲೈ ಮಾಡಿ. ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು ಜಸ್ಟ್ ತೋರಿಸ್ತೇನೆ ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು, ಜಸ್ಟ್ ಯಾವ ವೆಬ್ಸೈಟಲ್ಲಿ ಏನು ಅಂತಂದ್ಬಿಟ್ಟು. ಅದಾದ ನಂತರ ನಾನು ಆಗಲೇ ಹೇಳಿರೋ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಬಡಿ ಫಾರ್ ಸ್ಟಡಿ ಅಂತ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಇಲ್ಲಿ ಸ್ಟಡಿ ನೀವು ಜಸ್ಟ್ ಕ್ಲಿಕ್ ಮಾಡ್ಬೋದು. ಇನ್ಫೋಸಿಸ್ ಸ್ಟೆಮ್ ಸ್ಟಾರ್ ಸ್ಕಾಲರ್ಶಿಪ್ 2025 ಅಂತ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು. ಇಲ್ಲಿ ಡೈರೆಕ್ಟಾಗಿ ವೆಬ್ಸೈಟಿಗೆ ಹೋಗುತ್ತೆ, ನೋಡ್ಬೋದು. ಇಲ್ಲಿ ಬಡಿ ಫಾರ್ ಸ್ಟಡಿ ವೆಬ್ಸೈಟಿನಲ್ಲಿ ನಿಮಗೆ ಇದು ಡೈರೆಕ್ಟಾಗಿ ವೆಬ್ಸೈಟ್ ಕಾಣಿಸುತ್ತೆ. ಅದಾದಮೇಲೆ ನೀವು ನೋಡ್ಬೋದು ಅಪ್ಲೈ ನೌ ಅಂತ ಇಲ್ಲಿದೆ. ಸೊ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರು ನಿಮ್ಮ ಮೇಲ್ ಐ ಡಿ ಪಾಸ್ವರ್ಡ್ ಬರುತ್ತೆ, ಅದನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದು ಆದಮೇಲೆ ನಿಮಗೆ ಅದು ವೆಬ್ಸೈಟಿಗೆ ತೊಗೊಂಡೋಗುತ್ತೆ. ಮತ್ತು ಇಲ್ಲಿ ಅಪ್ಲೈ ನೌ ಬಟನ್ ಇದೆಯಲ್ವಾ ಅದನ್ನು ಕ್ಲಿಕ್ ಮಾಡಿದ್ರೆ ಆದಮೇಲೆ ಫಸ್ಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾದಮೇಲೆ ನಂತರ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಮತ್ತು ನಿಮ್ಮ ಡೀಟೇಲ್ಸನ್ನು ಕೇಳುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು ಅಂತ ಡೀಟೇಲಾಗಿ. ಮತ್ತೆ ಇನ್ನೂ ಡೀಟೇಲಾಗಿ ನೋಡ್ಬೋದು, ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ ನಿಮಗೆ ಇಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅಪ್ಲೈ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಪ್ಲೈ ಮಾಡಿ. ಫಸ್ಟ್ ರಿಜಿಸ್ಟರ್ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಮತ್ತು ಡೀಟೇಲ್ಸ್ ಕೇಳುತ್ತೆ ಎಲ್ಲ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿ. ನಂತರ ಫೈನಲ್ ಆಗಿ ಪ್ರಿವ್ಯೂ ಇರುತ್ತೆ, ಅದಾದಮೇಲೆ ಸಬ್ಮಿಷನ್ ಮಾಡಿ. ಸೊ ನಿಮಗೆ ಆಲ್ಮೋಸ್ಟ್ ನೀವು ಸೆಲೆಕ್ಟ್ ಆದರೆ ನಿಮಗೆ ಅಪ್ ಟು 1 ಲ್ಯಾಕ್ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇಷ್ಟಾಯಿತು ಸ್ಕಾಲರ್ಶಿಪ್ ಬಗ್ಗೆ, ಇನ್ಫೋಸಿಸ್ ಸ್ಟೆಮ್ ಸ್ಕಾಲರ್ಶಿಪ್ ಬಗ್ಗೆ. ಇದೇ ಥರದ ಇನ್ನಷ್ಟು ಸ್ಕಾಲರ್ಶಿಪ್ಗಳು ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಗ್ರೂಪಿನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಜಾಯ್ನ್ ಆಗಿ, ಯಾವುದೇ ಅಪ್ಡೇಟ್ಸ್ ಬಂದರೂ ನಿಮಗೆ ಕೊಡ್ತಿರ್ತೇನೆ. ಥ್ಯಾಂಕ್ ಯು ಆಲ್.